ಹಾಯ್ ಜೈ ಶ್ರೀರಾಮ್. ಇದೊಂದು ಗಾಡಿ ಬಂದಿತ್ತು ಪಲ್ಸರ್ RS. ಈ ಗಾಡಿನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಗಾಡಿ ಸರ್ವಿಸಿಂಗ್ ಇಲ್ಲ. ಈ ಗಾಡಿನಲ್ಲಿ ಈ ಸೆಕೆಂಡ್ಸ್ ತೊಗೊಂಡಿರ್ತಾರೆ ಕಸ್ಟಮರ್. ಇದು ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ತೊಗೊಂಡು ಬಂದಮೇಲೆ 1 ತಿಂಗಳು ಓಡಿಸ್ತಾ ಇದ್ದೀನಿ. 1 ತಿಂಗಳು ಓಡಿಸಿದ ಮೇಲೆ ಗಾಡಿ ಪಿಕಪ್ ಇಲ್ಲ, ಗಾಡಿ ಮುಂದೆ ಹೋಗ್ತಾಯಿಲ್ಲ ಹಂಗಂತ ಹೇಳ್ತಾಯಿದ್ರು. ಏನು ಕಂಪ್ಲೇಂಟ್ ಅಂತ ಹೇಳಿದ್ರೆ ಮತ್ತೆ ಹೋಗಿ ಕೇಳೋದಂತೆ ಅವರು. ನಾವು ಕ್ಲಚೆಲ್ಲ ಹಾಕಿದ್ದೀವಿ, ಕ್ಲಚೆಲ್ಲ ರೆಡಿ ಮಾಡಿದ್ದೀವಿ, ನೀವು ಚೆಕ್ ಮಾಡ್ಕೊಳ್ಳಿ, ಬೇರೆ ಇಶ್ಯೂ ಇರಬೇಕಂತ ಹೇಳೋದಂತೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನನಗೆ ಕಸ್ಟಮರು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಕೊಂಡು ಬಂದಿದ್ದರು ಕಸ್ಟಮರು. ಸರಿ ಅಂತ ಹೇಳ್ಬಿಟ್ಟು ಏನಂತ ನೋಡಿ ಚೆಕ್ ಮಾಡಿದ್ರೆ ಥ್ರಾಟಲ್ ಬಾಡಿ ಎಲ್ಲ ಫಸ್ಟ್ ಬಿಚ್ಚಿ ಚೆಕ್ ಮಾಡೋಣ, ಯಾಕಂದರೆ ಕ್ಲಚ್ ಎಲ್ಲ ಹೊಸದಾಕಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ. ಸರಿ ಅಂತೇಳಿ ಥ್ರಾಟಲ್ ಬಾಡಿ ಎಲ್ಲ ಬಿಚ್ಚಿ ಚೆಕ್ ಮಾಡಿದ್ರೆ ನೋಡಿ ಫುಲ್ ಬ್ಲಾಕ್ ಆಗಿತ್ತು. ಏರ್ ಫಿಲ್ಟ್ರು, ಪೆಟ್ರೋಲ್ ಫಿಲ್ಟ್ರ್ ಎಲ್ಲ ಹೋಗಿತ್ತು ಇದರಲ್ಲಿ. ಎಲ್ಲ ಹಾಕಿ ಆದಮೇಲೆ ಕೂಡ ಕರೆಕ್ಟ್ ಮತ್ತು ಗಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ರೆ ಗಾಡಿ ಪಿಕಪ್ ಇಲ್ಲ, ಗಾಡಿ ಹೋಗ್ತಾನೆ ಇಲ್ಲ, ಸೇಮ್ ಪ್ರಾಬ್ಲಮ್ ಇತ್ತು. ಸರಿ ಏನು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಅವ್ರು ಹೇಳಿದ್ದಾರೆ ಅಂತೆಲ್ಲ ನಾನು ಕ್ಲಚ್ ಬಿಚ್ಚಿರಲಿಲ್ಲ. ಸರಿ ಅವ್ರು ಹೇಳಿದ್ದಾರೆ, ಹಾಕಿಲ್ವ ಗೊತ್ತಿಲ್ಲಲ್ಲ ಸರ್ ಹಂಗಂತ ಹೇಳ್ಬಿಟ್ಟು ನಾನು ಕ್ಲಚ್ ಬಿಚ್ಚಿಬಿಟ್ಟೆ. ಕ್ಲಚ್ ಬಿಚ್ಚಿ ನೋಡಿದ್ರೆ ಇದರಲ್ಲಿ ಲೋಕಲ್ ಪ್ಲೇಟ್ಗಳು ಹಾಕಿದ್ದಾರೆ. ಒರಿಜಿನಲ್ ಹಾಕಬೇಕು, ಒರಿಜಿನಲ್ ಹಾಕಿದ್ರೆ ಪ್ರಾಬ್ಲಮ್ ಬರೋಲ್ಲ, ಒರಿಜಿನಲ್ ಹಾಕಿಲ್ಲ ಅಂದರೆ ಪ್ರಾಬ್ಲಮ್ ಬರುತ್ತೆ. ಲೋಕಲ್ ಹಾಕೋದ್ರಿಂದ ತುಂಬ ಇದಾಗುತ್ತೆ. ನಿಮಗೇನು ಒರಿಜಿನಲ್ ಹಾಕ್ಬಿಟ್ರೆ ಟೆನ್ಷನ್ ಇರೋಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಸ್ಟಮರ್ಗೆ ಹೇಳ್ಬಿಟ್ಟು ಬರೀ ಕ್ಲಚ್ ಅಸೆಂಬ್ಲಿ ಮಾತ್ರ, ಬೆಲ್ ಹಾಕಿಲ್ಲ. ಬೆಲ್ ಹಾಕಿದ್ರೆ ಇದೆಲ್ಲ ಫುಲ್ಲೆಲ್ಲ ಬಿಚ್ಚಬೇಕು. ಗಾಡಿ ಇಂಜಿನ ಡೌನ್ ಮಾಡ್ಕೊಂಡ್ಬಿಟ್ಟು ಬಿಚ್ಚಬೇಕಿದು, ಯಾಕಂದರೆ ಟೈಮಿಂಗ್ ಚೈನ್ ಅಡ್ಡ ಬರುತ್ತೆ. ಟೈಮಿಂಗ್ ಚೈನ್ ವೀಲ್ ತೆಗಿಯೋಕ್ಕೆಲ್ಲನೂ ಮಾಡಬೇಕಿದು. ಸೊ ಹಂಗಾಗಿ ಕಸ್ಟಮರ್ಗೆ ಹೇಳ್ಬಿಟ್ಟು ಬರೀ ಕ್ಲಚ್ ಅಸೆಂಬ್ಲಿ ಮಾತ್ರ ಹಾಕಿ, ಬೆಲ್ಲೆಲ್ಲ ಹಾಕಿಲ್ಲ, ಹೀಗೆ ರೆಡಿ ಮಾಡಿಬಿಟ್ಟು ಕೊಟ್ಟೆ. ಇದೇ ಥರ ನಿಮ್ಮ ಗಾಡಿ ಏನಾದರೂ ಸರ್ವಿಸ್ ಮಾಡಬೇಕು ಆ ಥರ ಏನಾದರೂ ತೊಗೊಂಡು ಬನ್ನಿ. ಇನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು RS ಈ ಬೈಕ್ ಯಾರ್ದಿದೆ ನಿಮ್ಮ ಫ್ರೆಂಡ್ಗೆ ಇದನ್ನು ಈ ರೀಲ್ನ ಶೇರ್ ಮಾಡಿ, ಹಾಗೆ ಸೇವ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಬರಬೇಕಾದ್ರೆ ಕಾಲ್ ಮಾಡ್ಕೊಂಡು ಬನ್ನಿ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ಫೋನ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು, ಬಾಯ್.